ಬಿಡದಿಯಲ್ಲಿ ಇಷ್ಟು ದಿವಸ ಮಾತಿನ ಬಡಿದಾಟ ನಡೀತಾ ಇತ್ತು, ಮಾತಿನಲ್ಲೇ ಬಡಿದಾಟ ಆಗ್ತಾ ಇತ್ತು. ಆದರೆ ಅಕ್ಷರಶಃ ಬಡಿದಾಟ ಇವತ್ತು ನಡೆದಿರುವಂಥದ್ದು ರಣಾಂಗಣವಾಗಿದೆ. ಬಿಡದಿಯ ಟೌನ್ಶಿಪ್ ಜಮೀನು, ಅಲ್ಲಿಯ ಟೌನ್ಶಿಪ್ಗೆ ಸಂಬಂಧಪಟ್ಟಂತಹ ಜಮೀನೇನಿದೆ ಅದನ್ನು ಸರ್ವೆ ಮಾಡೋದಕ್ಕಾಗಿ ಇವತ್ತು ಅಧಿಕಾರಿಗಳು ಹೋಗಿದ್ರು. ಸರ್ವೆ ಅಧಿಕಾರಿಗಳು ಯಾವಾಗ ಅಲ್ಲಿಗೆ ಬಂದರೂ ಆವಾಗ ಸರ್ವೆ ಅಧಿಕಾರಿಗಳು ಮತ್ತು ಅವರಿಗೆ ರಕ್ಷಣೆ ಕೊಡೋದಕ್ಕೆ ಬಂದಿದ್ದಂತಹ ಪೊಲೀಸರ ಮೇಲೆ ರೈತರು ಹಲ್ಲೆಯನ್ನು ನಡೆಸಿದ್ದಾರೆ. ಕಲ್ಲು ಮತ್ತು ಪೊರಕೆ ಹಿಡಿದು ರೈತರು ಹೋರಾಟವನ್ನು ನಡೆಸಿದ್ದಾರೆ. ಪೊರಕೆ ಏಟುಗಳನ್ನು ಕೊಟ್ಟಿದ್ದಾರೆ, ಅದು ಪೊಲೀಸರಿಗೂ ಕೊಟ್ಟಿದ್ದಾರೆ, ಅಲ್ಲಿರುವಂತಹ ಇತರೆ ಅಧಿಕಾರಿಗಳಿಗೂ ಕೊಟ್ಟಿದ್ದಾರೆ. ಅವರ ಕಾರ್ಗಳಿಗೆ ಕಲ್ಲು ಹೊಡೆದಿದ್ದಾರೆ, ಆ ಕಾರ್ಗಳಿಗೆ ಪೊರಕೆಯಲ್ಲಿ ಹೊಡೆದಿದ್ದಾರೆ. ಆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರು. ರೈತ ಮಹಿಳೆಯರು, ವಿಶೇಷವಾಗಿ ರೈತ ಮಹಿಳೆಯರು ಪೊರಕೆ ಹಿಡ್ಕೊಂಡೇ ಬಂದಿದ್ದರು. ಇವತ್ತು ಈ ಒಂದು ಸರ್ವೆ ಮಾಡ್ತಾ ಇದ್ದಂಥ ಅಧಿಕಾರಿಗಳನ್ನು ಹೊಡೆಯೋದಕ್ಕಾಗಿ ಬಂದಿದ್ದರು. ಹಾಗಾಗಿ ಅಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವಂತಹ ಕೆಲಸವನ್ನು ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಅವರು ತಂದಿದ್ದಂತಹ ವಸ್ತುಗಳನ್ನು ಎಸೆಯುವಂಥದ್ದಿರ್ಬೋದು ಅಥವಾ ಅವರಿಗೆ ಪೊರಕೆಯಲ್ಲಿ ಹೊಡೆಯುವಂಥದ್ದಿರ್ಬೋದು, ಇವುಗಳನ್ನು ಮಾಡಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನು ರೈತ ಮಹಿಳೆಯರು ಈ ಸ್ವರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘದ ನೇತೃತ್ವದಲ್ಲಿ, ರೈತರ ನೇತೃತ್ವದಲ್ಲಿ ನಡೆದಂತಹ ಹೋರಾಟ ಇದು. ಈ ಹೋರಾಟದ ಸಂದರ್ಭದಲ್ಲಿ ಕಾರಿಗೆ ಒದ್ದು ಪೊರಕೆಯಲ್ಲಿ ಹೊಡೆದು ಆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು. ಇಲ್ಲಿ ರೈತರು ಪೊರಕೆಯಲ್ಲಿ ಹೊಡೆಯುವಂಥದ್ದಿರ್ಬೋದು ಅಥವಾ ಕಾಲಲ್ಲಿ ಕಾರಿಗೆ ಒದೆಯೋದಿರ್ಬೋದು, ಮಹಿಳಾ ಅಧಿಕಾರಿ ಮೇಲೂ ಕೂಡ ಹಲ್ಲೆ ನಡೆಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅವರು ಆ ಅಧಿಕಾರಿಗಳ ಬಳಿಗೆ ಹೋಗಿ ಪೊರಕೆಯಲ್ಲಿ ಹೊಡಿತಾ ಇರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತ ಮಹಿಳೆಯರು. ಇಲ್ಲಿ ಒಂದೊಂದಾಗಿ ಯಾವ ಸ್ವರೂಪದಲ್ಲಿ ಈ ಒಂದು ಘಟನೆಗಳು ನಡೆದಿದ್ದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಏನೇನು ಆಗಿದೆ ಇಲ್ಲಿ, ಯಾವ ಸ್ವರೂಪದಲ್ಲಿ ಈ ಘಟನೆ ನಡೆದಿದೆ ಅನ್ನೋದನ್ನು ಗಮನಿಸಬೇಕು. ವಿಶೇಷವಾಗಿ ಕಾರಲ್ಲಿ ಏನು ಬಂದಿದ್ರು, ಅಲ್ಲಿಯ ಮಂಡಳಿಗೆ ಬಂದಿದ್ರು, ಅಲ್ಲಿಗೆ ಬಂದಾಗ ಕಾರನ್ನು ತಡೆದು ನಿಲ್ಲಿಸಿದಂತಹ ರೈತರು ಅಧಿಕಾರಿಗಳ ಮೇಲೆ ಪೊರಕೆಯಿಂದ ಹಲ್ಲೆ ನಡೆಸುವಂತಹ ಕೆಲಸವನ್ನು ಮಾಡಿದ್ರು. ಪೊರಕೆ ಏಟನ್ನು ಅಲ್ಲಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಅಲ್ಲಿ ಅಧಿಕಾರಿಗಳಿದ್ರು, ಮಹಿಳಾ ಅಧಿಕಾರಿಗಳಿದ್ರು, ಅವರ ಕಡೆಗೂ ಕೂಡ ಪೊರಕೆಯನ್ನು ಬೀಸಿದ್ದಾರೆ. ಮತ್ತು ಅಧಿಕಾರಿಗಳನ್ನು ಓಡಿಸೋದಕ್ಕಾಗಿ ಇಲ್ಲಿ ಪೊರಕೆಗಳನ್ನು ಬಳಸಿರುವಂಥದ್ದು. ಪೊರಕೆಯನ್ನು ಬಳಸಿಕೊಂಡು ಅಧಿಕಾರಿಗಳ ಕಡೆಗೆ ಅದನ್ನು ಬೀಸೋದರ ಮೂಲಕ ಅಧಿಕಾರಿಗಳಿಗೆ ಪೊರಕೆಯಲ್ಲೇ ನಾವು ಹೊಡಿತೀವಿ, ನೀವು ಇಲ್ಲಿ ಬಂದು ನೀವೇನಾದರೂ ಈ ರೀತಿಯಾಗಿ ಸರ್ವೆ ಕಾರ್ಯಕ್ಕೆ ಬಂದರೆ ನಾವು ಪೊರಕೆಯಲ್ಲಿ ಹೊಡೆಯೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಂಥೇಳಿ ರೈತ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊರಕೆಯಿಂದ ಆ ಕಾರ್ಗಳಿಗೆ ಹೊಡೆದಂಥದ್ದಿರ್ಬೋದು, ಹಾಗೆಯೇ ಅಧಿಕಾರಿಗಳಿಗೂ ಕೂಡ, ಕೆಲವು ಅಧಿಕಾರಿಗಳಿಗೂ ಕೂಡ ಪೊರಕೆಯಲ್ಲಿ ಹೊಡೆದಿರುವಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಇಟ್ಟಿಗೆ ಮತ್ತು ಕಲ್ಲುಗಳಿಂದ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಇಟ್ಟಿಗೆಯಿಂದ ಹೊಡೆದಿದ್ದಾರೆ, ಕಲ್ಲುಗಳಿಂದ ಹೊಡೆದಿದ್ದಾರೆ, ಕಲ್ಲನ್ನು ಎಸೆದಿದ್ದಾರೆ ಈ ಒಂದು ವಾಹನಗಳ ಮೇಲೆ, ಕಾರ್ಗಳ ಮೇಲೆ. ಇದರಿಂದಾಗಿ ಕಾರಿನ ಗಾಜು ಪುಡಿ ಪುಡಿಯಾಗಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇನ್ನು ಮಹಿಳೆಯರನ್ನ ಹಿಡಿಯೋದಕ್ಕೇನು ಪೊಲೀಸರು ಬಂದು ಆಗ ಪೊಲೀಸರ ಜೊತೆಗೂ ಕೂಡ ವಾಗ್ವಾದ ನಡೆಸಿದ್ದಾರೆ. ಪೊಲೀಸರ ಜೊತೆಗೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಟ್ಟಿಗೆ ಮತ್ತು ಕಲ್ಲುಗಳಿಂದ ದಾಳಿಯನ್ನು ನಡೆಸಿದ್ದಾರೆ. ರೈತರು ಇಲ್ಲಿ ಹೋರಾಟದ ಮುಂಚೂಣಿಯಲ್ಲಿ ಇದ್ದರು ಮತ್ತು ಜೀಪ್ ಮೇಲೆ ಕಲ್ಲುಗಳಿಂದ ದಾಳಿಯನ್ನು ನಡೆಸಿದ್ರು. ಜೀಪ್ಗೆ ಕಲ್ಲೆಸೆಯುವಂತಹ ಕೆಲಸವನ್ನು ರೈತರ ಹೆಸರಿನಲ್ಲಿ ಕೆಲವು ಯುವಕರು ಅಲ್ಲಿ ಮಾಡಿದ್ದಾರೆ. ಆ ಮೂಲಕ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ಮುಂದಾದಾಗ ಸಹಜವಾಗಿಯೇ ಅವರ ಮೇಲೆ ಆಕ್ಷನ್ ಕೂಡ ಆಗೇ ಆಗುತ್ತೆ. ಇಲ್ಲಿ ರೈತರು ಸಹಜವಾಗಿಯೇ ತಮ್ಮ ಜಮೀನನ್ನು ಯಾವುದೇ ಕಾರಣಕ್ಕೂ ಕಿತ್ತುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ನಿಟ್ಟಲ್ಲಿ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದರ ಭಾಗವಾಗಿ ಇವತ್ತು ಅಧಿಕಾರಿಗಳೇನಲ್ಲಿ ಸರ್ವೆ ಮಾಡೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ರೈತರ ಆಕ್ರೋಶಕ್ಕೆ ಅಧಿಕಾರಿಗಳು ತುತ್ತಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾರು ಹತ್ತುತ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಒಬ್ಬೊಬ್ಬರನ್ನೇ ಹಿಡಿದು ಹಲ್ಲೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಒಬ್ಬೊಬ್ಬ ಅಧಿಕಾರಿಯನ್ನು ಕೂಡ ಹಿಡಿದು ಆತನ ಮೇಲೆ ದಾಳಿಯನ್ನು ನಡೆಸುವಂಥದ್ದು, ಆ ಅಧಿಕಾರಿಗೆ ಬೆದರಿಕೆ ಹಾಕುವಂಥದ್ದು. ಆ ಮೂಲಕ ನೀವು ಯಾವುದೇ ಕಾರಣಕ್ಕೂ ಈ ಜಮೀನಿಗೆ ಬರಬಾರ್ದು, ನಮ್ಮ ಜಮೀನಿಗೆ ಬಂದು ನೀವು ಈ ರೀತಿಯಾಗಿ ಸರ್ಕಾರದ ಪರವಾದಂತಹ ಕೆಲಸ ಮಾಡೋದಕ್ಕೆ ನಮ್ಮ ಜಮೀನಿಗೆ ಬರಬಾರ್ದು ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತು ಗಲಾಟೆ ವೇಳೆ ಕೆಲವು ರೈತರು ಅಸ್ವಸ್ಥಗೊಂಡಿದ್ದಾರೆ. ಗಾಯಾಳುಗಳಾಗಿರುವಂತಹ ರೈತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸುವಂತಹ ಕೆಲಸವನ್ನು ಪೊಲೀಸರೇ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನು ಈ ನೂಕಾಟ ತಳ್ಳಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಕೆಲವರು ಅಸ್ವಸ್ಥರಾಗಿದ್ದರು. ಅಂತಹ ಗಾಯಾಳುಗಳಾಗಿದ್ದಂತಹ ರೈತರನ್ನ ಕರೆದೊಯ್ಯುವಂತಹ ಕೆಲಸವನ್ನು ಅಲ್ಲಿ ಪೊಲೀಸರು ಮಾಡಿದರು. ರೈತರ ಮನವೊಲಿಕೆಗೆ ಪೊಲೀಸರೇನು ಶತ ಪ್ರಯತ್ನವನ್ನು ಮಾಡಿದರು. ಹಾಗಿದ್ರೂ ಕೂಡ ಪೊಲೀಸರ ಮುಂದೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ರೈತರ ಮನವೊಲಿಕೆಗೆ ಏನು ಶತ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ರು. ಒಂದು ಕಡೆಯಲ್ಲಿ ಪೊರಕೆಯನ್ನು ಹಿಡಿದು ಆ ಮೂಲಕವಾಗಿ ಆಕ್ರೋಶಭರಿತವಾಗಿ ಬಂದಂತಹ ಮಹಿಳೆಯರು, ಮತ್ತೊಂದು ಕಡೆ ಕಣ್ಣೀರು ಹಾಕ್ತಾ
ತಮ್ಮ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದನ್ನು ಭಾವುಕರಾಗಿ ಹೇಳ್ತಾನೂ ಇದ್ರು. ಅಧಿಕಾರಿಗಳ ಜೊತೆಗೆ ವಾಗ್ವಾದವನ್ನು ನಡೆಸ್ತಾ ಇದ್ರು. ಪೊಲೀಸರು ಮನವೊಲಿಕೆಯ ಸರ್ಕಸನ್ನು ಮಾಡ್ತಾ ಇದ್ರೆ ರೈತರು ಸುಮ್ಮನೆ ಕುಳಿತಿರಲಿಲ್ಲ. ರೈತರು ನಾವು ಪೊರಕೆ ಹಿಡಿಯೋದಕ್ಕೂ ರೆಡಿ ಇದ್ದೀವಿ, ನಾವು ಹೊಡಿಯೋದಕ್ಕೂ ರೆಡಿ ಇದ್ದೀವಿ ಅನ್ನೋದನ್ನು ತೋರಿಸಿದ್ದಾರೆ. ಈ ವಿಚಾರದಲ್ಲಿ ರೈತ ಮಹಿಳೆಯರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಾವು ಪೊಲೀಸ್ನವ್ರ ಜೊತೆ ಇಲ್ಲಿ ಕುಂಡಿಸ್ಕೊಂಡು ನಮ್ಗೆಲ್ಲ ಒಳ್ಳೆ ನೈಸಾಗಿ ಪೊಲೀಸ್ನವರೆಲ್ಲ ಮಾತಾಡಿ ಆ ಕಡೆಯಿಂದ ಬಂದು ಎಲ್ಲ ಸರ್ವೆ ಮಾಡಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ ಸರ್. ರೈತರು ಅಂದ್ರೆ ಸುಮ್ನೆ ಅವ್ರು ಹೇಳಿಂದ ಕೇಳ್ಕೊಂಡು ಇರೋ ರೈತರುಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವರು ಇವತ್ತೆಲ್ಲ ಮಾತುಕತೆನೂ ಆಯ್ತು ಸರ್, ಪರ್ಕೆ ಸೇವೆನೂ ಆಯ್ತು ಸರ್. ನಾವು ರೈತರುಗಳೆಲ್ಲ ರೊಚ್ಚಿಗೆದ್ದು ಆ ಸರ್ವೆಯವ್ರನ್ನೆಲ್ಲ ಅವರು ಪೊಲೀಸ್ನವರೆಲ್ಲ ರೈತರು ನೋಡಿದ್ರು ಸರ್. ನಮ್ ರೈತರು ಪಾಪ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಸರ್. ಆ ತರ ಎಲ್ಲ ಮಾಡಿ ಗಲಾಟೆ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ ಸರ್. ನಾವು ರೈತರುಗಳನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಸರ್ ಇವರೆಲ್ಲ. ಈಗ ಊಟ ಇಲ್ದಿರ ಒತ್ತೊತ್ತು ಟೈಮ್ ಊಟ ಇಲ್ಲ. ರೈತರೆಲ್ಲ ಏನಾಗ್ಬೇಕು ಸರ್? ಬರಡ್ ಭೂಮಿ ಇಲ್ದೇ ಇರೋದೆಲ್ಲ ಹೇಳಿ ನಾವು ರೈತರು ಒಪ್ಕೊಂಡೇ ಇಲ್ಲದೆ ಇದ್ರು ಒಪ್ಕೊಂಡವ್ರೆ ಅಂತ ಯಾಕೆ ಸರ್ ಸುಳ್ಳು ಹೇಳಿ ನಮ್ಮ ಭೂಮಿನ ಹಿಂಗೆ ಸರ್ವೆ ಮಾಡಕ್ ಬಂದಿದ್ದಾರೆ ಸರ್? ಸರ್ ಒಪ್ಪಿಗೆ ಇರೋರು ಮಾಡ್ಕೊಳ್ಳಿ, ನಮ್ಗೆ ನಿಮ್ ಭೂಮಿ ನಾನು ಬಿಟ್ಬಿಡ್ತೀನಿ ಅಂತ DC ಅವ್ರು ನಮ್ಗೊಂದು ಆರ್ಡರ್ ಕೊಡ್ಲಿ ಅಷ್ಟೇ. ನಾವು ಆರ್ಡರ್ಗೋಸ್ಕರ ಕಾಯ್ತಾ ಇರೋದು. ಒಪ್ಪಿಗೆ ಕೊಟ್ಟಿರೋ ರೈತರದೇ ಮಾಡ್ತಾ ಇರೋದು. ಈಗ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು 1.5 ವರ್ಷದಿಂದ ಸ್ಟ್ರೈಕ್ ಮಾಡ್ತಿದೀವಿ. ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದೇಂಗೆ ಅವ್ರಿಗೆ ಇಷ್ಟು ಬೇಗನೆ ನ್ಯಾಯ ಕೊಡ್ತಾರೆ ಸರ್ಕಾರ? ಯಾಕೆ ಸರ್ಕಾರ ಕಣ್ಣಿಲ್ವಾ ಸರ್? ಬಾಲಕೃಷ್ಣ ಅವರು ಎಷ್ಟ್ ಸಾರಿ ಸರ್ ಮನವಿ ಕೊಟ್ಟಿದೀವಿ. ಮೊನ್ನೆ ಅಲ್ಲಿ ಆಫೀಸ್ ಕರೆಸ್ಬಿಟ್ಟು ನೀವು ನನ್ ಮನವಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್ ಅವರು. ಅದಕ್ಕೆ ಇವತ್ತು ಅವ್ರನ್ನೆಲ್ಲ ತಡೆಯೋ ಕೆಲಸ ಮಾಡೋದು, ಎಲ್ಲ ತಡೆಯೋ ಕೆಲಸ ಮಾಡಿದೀವಿ ಸರ್. ಪೊರ್ಕೆ ಸೇವೆಯನ್ನು ಮಾಡಿದೀವಿ. ಯಾರಿಗೂ ಕುಗ್ಗೋದು ಜಗ್ಗೋದು ಏನು ಇಲ್ಲ ಸರ್. ನೆಕ್ಸ್ಟ್ ಬರಬಾರದು. ರೈತ ಮಹಿಳೆಯರ ಮುಂದೆ ಯಾವ್ದು ಅಲ್ಲ, ಯಾವ ಸರ್ಕಾರನೂ ಅಲ್ಲ ಸರ್. ಅಷ್ಟೊಂದು ನೆಕ್ಸ್ಟ್ GBD ಎಲ್ಲ ಸರ್, ಯಾವ ಸರ್ವೆ ಮಾಡಕ್ಕೂ ಬರ್ಬಾರ್ದು ಅವರು. ಹೀಗೆ ರೈತ ಮಹಿಳೆಯರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರು ಬರಬಾರ್ದು, ನಾವು ಪೊರಕೆ ಹಿಡಿಯೋದಕ್ಕೂ ರೆಡಿ, ನಾವು ಗುಡಿಸೋದಕ್ಕೂ ಸರಿ, ಹೊಡಿಯೋದಕ್ಕೂ ಸರಿ, ಹೊಡಿಯೋದೇ ಬಿಡೋದಿಲ್ಲ, ಬಂದರೆ ಹೊಡಿತೀವಿ ಅಂತ ತೋರಿಸ್ತಾ ಇದ್ದಾರೆ ಪೊರಕೆಯನ್ನು. ಕಾರಿನ ಗಾಜುಗಳು ಜಖಮಾಗಿದ್ದಾವೆ. ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಇಲ್ಲಿ 2 ಅಂಶಗಳನ್ನು ನಾವು ಗಮನಿಸಬೇಕು. ಒಂದು, ಅಧಿಕಾರಿಗಳು ಅವರ ಕರ್ತವ್ಯವನ್ನು, ಯಾಕಂದರೆ ಅವ್ರಿಗೆ ಅವರ ಮೇಲಧಿಕಾರಿಗಳಿಂದ ಆರ್ಡರ್ ಇರುತ್ತೆ, ಅದರ ಪ್ರಕಾರವಾಗಿ ಬಂದು ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರಿಗೆ ಈಗ ಕಾನೂನಿನ ಕಂಟಕ ಎದುರಾಗುತ್ತೆ. ಯಾವಾಗ ರೈತರು ಕಾನೂನನ್ನು ಕೈಗೆತ್ತಿಕೊಳ್ತಾರೋ ಆ ತತ್ಕ್ಷಣದಲ್ಲಂತೂ ಅವರ ಮೇಲೂ ಕೂಡ ಕಾನೂನು ಕ್ರಮ ಆಗೇ ಆಗುತ್ತೆ. ಮುಂದೆ ಸರ್ಕಾರಗಳು ಅದನ್ನು ಕೈ ಬಿಡಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಸಂಬಂಧ 4 ಕೇಸ್ಗಳನ್ನು ಈಗಾಗಲೇ ದಾಖಲು ಮಾಡಲಾಗಿದೆ. ಯಾವಾಗ ಕೇಸ್ ದಾಖಲಾಯಿತೋ ಮತ್ತೆ ರೈತರಿಗೇ ಸಮಸ್ಯೆ ಬಂದು ಒದಗುವಂಥದ್ದು, ರೈತರಿಗೆ ಸಂಕಷ್ಟ ಬಂದು ಒದಗುವಂಥದ್ದು, ಒಳಸಂಚು ರೂಪಿಸಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸನ್ನು ಈಗಾಗಲೇ ಈ ಒಂದು ರೈತ ಮಹಿಳೆಯರ ವಿರುದ್ಧ ದಾಖಲಿಸಲಾಗಿದೆ, ರೈತರ ವಿರುದ್ಧ ದಾಖಲಿಸಲಾಗಿದೆ. BNS 221 ಸೆಕ್ಷನ್ ಅಡಿಯಲ್ಲೂ ಕೂಡ ಕೇಸನ್ನು ದಾಖಲಿಸಲಾಗಿದೆ. ಏನು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಹಾಗೆಯೇ 6 KSRP ತುಕಡಿಗಳನ್ನು ಕೂಡ ಈಗ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. SP ಶ್ರೀನಿವಾಸ್ ಗೌಡರಿಂದ ಮಾಹಿತಿ ಪಡೆದಂತಹ ಕಾನೂನು ಸುವ್ಯವಸ್ಥೆ ADGP ಅವರು ತತ್ಕ್ಷಣಕ್ಕೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಅಲ್ಲಿಗೆ ಒದಗಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಎಲ್ಲರನ್ನೂ ವಶಕ್ಕೆ ಪಡೆಯೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಯಾಕಂದರೆ ಕಂಪ್ಲೀಟ್ ವಿಡಿಯೋ ಎವಿಡೆನ್ಸ್ ಕೂಡ ಇದೆ. ಯಾರು ಈಗ ಅವರು ಪೊರಕೆಯನ್ನು ಹಿಡಿದು ಆಕ್ರೋಶಭರಿತವಾಗಿ ಮಾತಾಡ್ತಿದ್ದಾರೆ, ನಾವು ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೊಡೆದಿದ್ದೀವಿ ಅಂತ ಹೇಳಿರುವಂಥವರು ಸಹಜವಾಗಿಯೇ ಕಾನೂನಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಈ ರೀತಿಯಾಗಿ ನೀವು ಹೊಡೆಯೋದಕ್ಕೆ ಏನು ಕಾರಣ, ಯಾರು ನಿಮಗೆ ಕುಮ್ಮಕ್ಕು ಕೊಟ್ಟರು, ಯಾವ ಕಾರಣಕ್ಕೆ ಹೀಗೆ ಹೊಡೆದ್ರಿ ಅಂತೇಳಿ. ಯಾಕಂದರೆ ಕಾನೂನು ಪ್ರಕಾರವಾಗಿ ಹೋರಾಟವನ್ನು ನಡೆಸೋದಕ್ಕೆ ಅವಕಾಶ ಇದೆ. ಆದರೆ ಕಾನೂನನ್ನು ಕೈಗೆತ್ತಿಕೊಂಡು ಈ ರೀತಿಯಾಗಿ ಹೊಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಈ ವಿಚಾರದಲ್ಲಿ HD ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ, ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ನೀವು ಕಾನೂನನ್ನು ಕೈಗೆತ್ತಿಕೊಳ್ಳಬಾರ್ದು ಅನ್ನೋಂಥನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಶಾಂತಿಯುತವಾಗಿ ನಡೀಲಿ, ಹೋರಾಟ ಅನ್ನೋದು ಶಾಂತಿಯುತವಾಗಿರಬಹುದು, ಇರಬೇಕು. ಆದರೆ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಯಾರೇ ಆದರೂ ಅಷ್ಟೇ. ಈ ರೀತಿಯಾಗಿ ಈಗ
ಪೊರಕೆಯಲ್ಲಿ ಹೊಡೆದಿರುವಂಥದ್ದನ್ನು ನೋಡಿದಾಗ ಹೌದು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಕಾನೂನಿನ ಕುಣಿಕೆ ಒನ್ಸ್ ಅಗೇನ್ ಅದೇ ರೈತರಿಗೆ ಸುತ್ತಿಕೊಳ್ಳುವಂಥದ್ದು, ಅವರೇ ಸಂಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪವೂ ಇದೆ ಮತ್ತು ಪೊರಕೆಯಿಂದ ಹೊಡೆಯೋದ್ರ ಮೂಲಕವಾಗಿ ಅವರ ಘನತೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾದಂತಹ ಹೋರಾಟದ ಸಂದರ್ಭದಲ್ಲಿ ಹೋರಾಟದ ತೀವ್ರತೆಗಳಿರಲಿ, ಆದರೆ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು.